ಎಲ್ಲರೂ ಸ್ವಾಗತ. ನಾನು ಇವತ್ತು UPSC ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇರಿ. ಓಕೆ, ಇಲ್ಲಿ ಇಷ್ಟೊಂದು ಟ್ಯಾಬ್ಲೆಟ್ಸ್ಗಳು ನೀವು ಲಾಗಿನ್ ಆದಮೇಲೆ ಬರ್ತವೆ. ಓಕೆ, ಇದನ್ನು ಯಾವ ರೀತಿ ನೀವು ಇದನ್ನು ಮಾಡ್ಬೇಕಂತ ಕೂಡ ನಾನು ಹೇಳ್ತೀನಿ. ಮೊದಲನೇದಾಗಿ ನೋಡಿ, ಈ ಒಂದು ಅಪ್ಲಿಕೇಶನ್ ಅಂದರೆ ಹಾಕಬೇಕಂದ್ರೆ ನಾವು ಪ್ರತಿಯೊಂದು ಅಪ್ಲಿಕೇಶನ್ಗೆ ಓಕೆ UPSC ಸ್ಪೆಷಲಿ ₹100 ಚಾರ್ಜಸ್ ಮಾಡ್ತೀವಿ. ಮತ್ತು ಓಕೆ, ನೀವು ಜಾಸ್ತಿ ಅಪ್ಲಿಕೇಶನ್ ₹80 ಬಿಕಾಸ್ ಅದರ ಪ್ರೊಸೆಸ್ಗಳು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಮೊದಲು ಪರ್ಸನಲ್ ಇನ್ಫಾರ್ಮೇಷನ್ ಫಿಲಪ್ ಮಾಡಬೇಕು, ಅಡ್ರೆಸ್ ಇನ್ಫಾರ್ಮೇಷನು, ಫೋಟೋ, ಸಿಗ್ನೇಚರ್, ಎಜುಕೇಷನಲ್ಲು. ಓಕೆ, ಇದನ್ನು ನಾನು ರಿಜಿಸ್ಟರ್ ಆದಮೇಲೆ ಹೇಳ್ತಾ ಇರೋದು. ಓಕೆ, ರಿಜಿಸ್ಟ್ರೇಷನ್ ಮಾಡಲು ಮತ್ತು ಬಳಸೋ ಪ್ರೊಸೀಜರ್ ಇದೆ. ಹಾಗಾಗಿ ಸುಮಾರು ಒಂದು ಅಪ್ಲಿಕೇಶನ್ಗೆ ಒನ್ ಅವರ್ ಅಥವಾ 1.5 ತಾಸು ಅಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಮತ್ತು ಅಷ್ಟೊಂದು ಓಕೆ, ಡಾಕ್ಯುಮೆಂಟ್ಸ್ ಅಪ್ಲಿಕೇಶನ್, ಪೇರೆಂಟ್ ಇನ್ಫಾರ್ಮೇಷನ್, ನಿಮ್ಮ ಪೇರೆಂಟ್ಸ್ ಇನ್ಫಾರ್ಮೇಷನ್ ಕೂಡ ಕೇಳಿದರೆ ಅವರ ಆಧಾರ್ ಕಾರ್ಡ್ಗಳು ಬೇಕಾಗುತ್ತದೆ. UPSC ಎಕ್ಸಾಮ್ ಅಟೆಂಪ್ಟ್ಗಳು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೇಳಿದ್ದಾರೆ. ಓಕೆ, ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಇನ್ಫಾರ್ಮೇಷನ್ಸು. ಓಕೆ, ಇನ್ನು ಮುಂದೆ ಎಲ್ಲ ಹೇಳ್ತೀನಿ. ಓಕೆ, ಇಲ್ಲಿ ನೋಡಿ, ನಿಮ್ಮ ಒಂದು ಇಲ್ಲಿದೆ ಕೇಳಿದ್ದಾರೆ ಏನೇನು ಬೇಕು. ಸಿಟಿಜನ್ಶಿಪ್ಪು, ಮದರ್ ಟಂಗು, ಮಾರ್ಷಲ್ ಸ್ಟೇಟಸು, ಪ್ಲೇಸ್ ಆಫ್ ಬರ್ತು, ಓಕೆ, ಪೋಸ್ಟ್ ಆಫೀಸು, ಸಿಟಿ, ಪಿನ್ ಕೋಡ್ ಆ್ಯಂಡ್ ನಿಮ್ಮ ಒಂದು ವ್ಯಾಲಿಡ್ ID ಕಾರ್ಡ್ ಇರಬೇಕು. ಅಂದರೆ ಅದು ಆಧಾರ್ ಕಾರ್ಡ್. ಓಕೆ, ಸ್ಕೂಲ್ ID ಕಾರ್ಡ್ ಯಾವ್ದು ಬೇಕಾದ್ರೆ ನಡೀತದೆ. ಮತ್ತು ಏನು ಕೇಳಿದ್ರೆ, ನೀವಂದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕೋಟಾನ ಯಾವತ್ತಾದರೂ UPSCಯಲ್ಲಿ ಬಳಸಿದ್ರೆ ಅಂತ ಕೇಳಿದ್ರೆ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಆ್ಯಂಡ್ ನಿಮ್ಮ ಇನ್ಫಾರ್ಮೇಷನು ಎಲ್ಲ ಅವೈಲೇಬಲ್ ಇರಬೇಕಂತ ಕೇಳಿದ್ರೆ ನೆಕ್ಸ್ಟು ಸೇವ್ ಅಂತ ಕೊಡಿ. ಓಕೆ, ಸೇವ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗುತ್ತೆ. ಓಕೆ, ಇವಾಗ ನೋಡಿ, ನಾವು ಪರ್ಸನಲ್ ಇನ್ಫಾರ್ಮೇಷನ್ ಫಿಲಪ್ ಆಯಿತು. ನೆಕ್ಸ್ಟು ಅಡ್ರೆಸ್ ಇನ್ಫಾರ್ಮೇಷನು. ಇದರಲ್ಲಿ ಕರೆಸ್ಪಾಂಡೆನ್ಸ್ ಪರ್ಮನೆಂಟ್ ಇದೆ. ಯಾರು ಪರ್ಮನೆಂಟ್ ಇದ್ದರೆ ಪರ್ಮನೆಂಟ್ ಹಾಕಿ, ಬೇರೆ ಬೇರೆ ಇದ್ದರೆ ಕರೆಸ್ಪಾಂಡೆನ್ಸ್ ಹಾಕಿ. ಹೌಸ್ ನಂಬರು, ಪೋಸ್ಟ್ ಏನು, ಸ್ಟೇಟು, ಡಿಸ್ಟಿಕ್ಕು, ಸೆಲೆಕ್ಟ್ ಪಿನ್ ಕೋಡು, A to Z ಮಾಹಿತಿಗಳನ್ನ ಇಲ್ಲಿ ಹಾಕಿ. ಓಕೆ, ಪರ್ಮನೆಂಟ್ ಅಡ್ರೆಸ್ ಎರಡು ಸೇಮ್ ಕ್ಲಿಕ್ ಕೊಟ್ಟು ಸೇವ್ ಮಾಡಿ. ಓಕೆ, ಇವಾಗ ನೋಡಿ, ಇದು 2ನೇ ಸ್ಟೆಪ್ ಮುಗೀತಾ. ಇವಾಗ ನೋಡಿ, ಇದು 3rd ಸ್ಟೆಪ್. ಇಲ್ಲಿ ಫೋಟೋ ಸಿಗ್ನೇಚರ್ ಕಾಣಿಸ್ತಾ ಇದೆ. ಫೋಟೋ ಸಿಗ್ನೇಚರ್, ಫೋಟೋಗ್ರಫಿ ಸಿಗ್ನೇಚರು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮೊದಲು ಚೂಸ್ ಫೋಟೋಗ್ರಾಫ್ ಇಮೇಜ್. ಓಕೆ, ಇಲ್ಲಿ ನೀವು ಮಾಡಬೇಕು. ಅದಕ್ಕಿಂತ ಮುಂಚೆ ನಿಮ್ಮ ಫೋಟೋಗ್ರಾಫ್ ಯಾವ ರೀತಿ ಇರಬೇಕು ಅಂತ ಹೇಳ್ತೀನಿ ನೋಡಿ. ಪ್ಲೀಸ್ ಇದೆ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸ್ಕ್ಯಾನ್ ಫೋಟೋಗ್ರಾಫ್ ಬೇಕು, JPG ಫಾರ್ಮೆಟ್ ಇರಬೇಕು. ಒಂದು ಸೈಜಸನ್ನು ಕೊಟ್ಟಿದ್ದಾರೆ, ಎಷ್ಟು KB ಒಳಗೆ ಇರಬೇಕು, 20 KB ಮೇಲೆ ಇರಬೇಕು, 300 KB ಒಳಗಡೆ ಇರಬೇಕು ಅಂತ ಕ್ಲಿಯರಾಗಿ ಮೆಸೇಜ್ ಕೊಟ್ಟಿದ್ದಾರೆ. ಓಕೆ, ಒಂದು ನೋಡಿ. ನೆಕ್ಸ್ಟ್ ಇದು ಫೋಟೋ ಯಾವಾಗಲೂ ಕ್ಲಿಯರ್ ಆಗಿರಬೇಕು. ಮತ್ತು 10 ದಿನದ ಹಿಂದೆ ಇದೇ ಒಂದು ನೀವೇನು ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲೇ ದಯವಿಟ್ಟು ಒಂದು ಫೋಟೋನ ತೆಗೆದುಕೊಂಡು ಅದನ್ನು ಅಪ್ಲೋಡ್ ಮಾಡಿ. ಓಕೆ, ಸ್ಯಾಂಪಲ್ ಕ್ವಾಲಿಟಿ ನಾರ್ಮಲ್ ಕ್ವಾಲಿಟಿ ಇರಬೇಕು. ಬ್ಯಾಕ್ಗ್ರೌಂಡ್ ಎಷ್ಟು ವೈಟ್ ಇದ್ದರೆ ಬಹಳ ಬೆಸ್ಟ್ ನೋಡಿ. ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ, ವೈಟ್ ಬ್ಯಾಕ್ಗ್ರೌಂಡ್. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ವೈಟ್ ಬ್ಯಾಕ್ಗ್ರೌಂಡ್ ಬೇಕಂತ ಹೇಳಿದ್ದಾರೆ. ಹಾಗಾಗಿ ನೀವು ಆದಷ್ಟು ವೈಟ್ ಬ್ಯಾಕ್ಗ್ರೌಂಡ್ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಓಕೆ, ವೈಟ್ ಏನು ಮನೆಯಲ್ಲಿ ಯಾರಾದರೂ ವೈಟ್ ಇಲ್ಲ ಅಂದರೆ ನಿಮ್ಮೊಂದು ಯಾವುದಾದ್ರೂ ಅರ್ಬಿ ಇದ್ದರೆ ಕ್ಲಾತ್ ಇಂದ ಬ್ಯಾಕ್ ಸೈಡು ಅದನ್ನಿಟ್ಟು ಕ್ಯಾಪ್ಚರ್ ಮಾಡಿ ವೈಟ್ ಬ್ಯಾಕ್ಗ್ರೌಂಡ್ ಬರುತ್ತೆ. ಓಕೆ, ದಯವಿಟ್ಟು ಎಡಿಟ್ ಮಾಡೋಕೆ ಹೋಗ್ಬಿಡಿ, ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ಈ ಕೆಲವರು ಏನು ಮಾಡ್ತಾರೆ, ನಾರ್ಮಲ್ ಫೋಟೋನೇ ಬ್ಯಾಕ್ಗ್ರೌಂಡು ವೈಟ್ ಮಾಡಿಬಿಡ್ತಾರೆ ಎಡಿಟ್ ಮಾಡಿ. ಅದರಿಂದ ರಿಜೆಕ್ಟ್ ಆಗೋ ಚಾನ್ಸಸ್ ಭಾಳ ಇರ್ತವೆ. ಮತ್ತು ಅದನ್ನು ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರೆ, ಒಂದು ಇಮೇಜ್ ಹಾಕಬೇಕು. ನೆಕ್ಸ್ಟು ನೇಮ್ ಅಂತ ಹಾಕಿ ಒಂದು ನೋಡಿ ತೋರಿಸ್ತೇನೆ. ಓಕೆ, ಇದೊಂದು ಇಮೇಜ್ ಅಂತ ತಿಳ್ಕೊಳ್ಳಿ. ಓಕೆ, ನಿಮ್ಮ ಒಂದು ಇಮೇಜ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನೀವೇನು ಮಾಡ್ತೀರಾ, ಇಲ್ಲಿ ನೇಮ್ ಅಂತ ಬರೋದು ನಿಮ್ಮ ಹೆಸರು ಬರೀಬೇಕು, ಕ್ಯಾಪಿಟಲ್ ಲೆಟರ್. ನೆಕ್ಸ್ಟ್ ಫೋಟೋಗ್ರಫಿ ಡೇಟ್ ಹಾಕಿ, ಡೇಟು, ಮಂತು, ಇಯರ್ ಎಲ್ಲ ಬರೀಬೇಕು. ಇಷ್ಟು ಬರೆದ್ರೆ ಒಂದು ಫೋಟೋ ಅಕ್ಸೆಪ್ಟ್ ಆಗುತ್ತೆ. ಈ ರೀತಿ ಏನು ನೀವು ಬರೀತಾರೆ ನೋಡಿ, ಇವೆಲ್ಲ ಅಕ್ಸೆಪ್ಟ್ ಆಗೋದಿಲ್ಲ, ರಿಜೆಕ್ಟ್ ಆಗ್ತದೆ. ಓಕೆ, ಇದು ನಮ್ಮ ಒಂದು 3rd ಸ್ಟೆಪ್ ಆಯಿತು. ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿ ನೋಡಿ, ಇದು ನೆಕ್ಸ್ಟು ಈ ಸ್ಟೆಪ್ಪು 1 2 3 ಮುಗೀತಾ. ಇವಾಗ 4th ಸ್ಟೆಪ್ ಏನಿದೆ, ನಮ್ಮ ಒಂದು SLC ಡೀಟೇಲ್ಸ್ ಹಾಕಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಎಲ್ಲ ಇನ್ಫಾರ್ಮೇಟಿವ್. ಇಲ್ಲಿ SLC PUC ಡಿಗ್ರಿ ಎಲ್ಲ ಒಂದಾಗಣ ಒಂದು ಹಾಕ್ತಾ ಇರಬೇಕು. ಓಕೆ, ಸೇವ್ ಅಂತ ಮಾಡಿ ಇವೆಲ್ಲ ಫಿಲಪ್ ಮಾಡಿದ ತಕ್ಷಣ ಈಗ ಮುಗೀತು ಅಂತ ತಿಳ್ಕೊಳ್ಳಿ. ಕಂಪ್ಲೀಟ್. ಇಲ್ಲಿ ಆಪ್ಷನ್ ಬರುತ್ತೆ, 10th PUC ಡಿಗ್ರಿ ಮತ್ತು ಡಬಲ್ ಡಿಗ್ರಿ ಏನಾದರೂ ಇದ್ದರೆ ಎಲ್ಲ ಆಪ್ಷನಲ್ಲಿ ಹಾಕಿ ನೆಕ್ಸ್ಟು ಸೇವ್ ಅಂತ ಕೊಡಬೇಕು. ಸೇವ್ ಕೊಟ್ಟು ನೆಕ್ಸ್ಟ್ ಪ್ರೊಸೀಜರ್. ಈಗ 4th ಸ್ಟೆಪ್ ಮುಗೀತು. ಓಕೆ, ಇವಾಗ ನಾವು 5ನೇ ಸ್ಟೆಪ್ಪಲ್ಲಿದ್ದೇವೆ. ಅದು ಏನು,
ನಮ್ಮ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ಓಕೆ, ಸರ್ಟಿಫಿಕೇಟ್ಸ್ ಆ್ಯಂಡ್ ಮೊದಲನೇದಾಗಿ SLC, ನೆಕ್ಸ್ಟು ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು. ಇಲ್ಲೇನು ಕೇಳಿದ್ದಾರೆ ನೋಡಿ, ಗ್ರ್ಯಾಜುಯೇಷನ್ ಪಾಸ್ಡ್ ಸರ್ಟಿಫಿಕೇಟ್, ಮಾರ್ಕ್ ಶೀಟ್ ಆರ್ equivalent ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಇನ್ಕ್ಲೂಡಿಂಗ್ ಅ ಕಾಪಿ ಆಫ್ ರೆಕಗ್ನಿಷನ್ ಲೆಟರ್ ಆರ್ ಸರ್ಟಿಫಿಕೇಟ್ ಫ್ರಮ್ UGC. ಓಕೆ, ಆರ್ ಓನ್ಲಿ NDA ಇದ್ದರೆ ನೀವು 12th SL ಮಾರ್ಕ್ಸ್ ಕಾರ್ಡ್ ಹಾಕಿದ್ರೆ ಸಾಕು. ID ಕಾರ್ಡು ನೀವೇನು ಆಧಾರ್ ಕಾರ್ಡ್ ಹಾಕಿದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಏನು ವ್ಯಾಲಿಡ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು, ಯಾವುದು ಕೊಟ್ಟಿರ್ತಾರೆ ನೋಡಿ ಅಪ್ಲಿಕೇಶನಲ್ಲಿ. ಇನ್ನು ಸಪೋರ್ಟ್ ಕ್ಲೇಮ್, ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಬೇಕಂದರೆ. ಓಕೆ, ಇನ್ನು ಹೀಲಿಂಗ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಈಶಾನ್ಯ ರಾಜ್ಯಗಳಿಗೆ ಹೀಲಿಂಗ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಓಕೆ, ಅದೇನಾದರೂ ಈಶಾನ್ಯ ರಾಜ್ಯದವರು ಇದ್ದರೆ ಯಾರಾದರೂ ಅವರು ಕೂಡ ಬಳಸ್ಬೋದು ಸರ್ಟಿಫಿಕೇಟ್ನ. ನೆಕ್ಸ್ಟು ಅಚೀವ್ಮೆಂಟ್ಸ್, ನೀವೇನಾದರೂ ಸಾಧನೆ ಮಾಡಿದರೆ, ನೀವು ತಾಲೂಕು ಮಟ್ಟ, ಡಿಸ್ಟ್ರಿಕ್ಟ್ ಲೆವೆಲ್ ಏನಾದರೂ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವಿಟೀಸಲ್ಲಿ ಇದ್ದರೆ ಅದರ ಏನು ಪ್ರೈಸಸ್ಸು ಸರ್ಟಿಫಿಕೇಟ್ಸ್ಗಳಿದ್ದರೆ ಅವನ್ನ ಅಪ್ಲೋಡ್ ಮಾಡಬೇಕು. ಓಕೆ, 6 ಸ್ಟೆಪ್ಪಲ್ಲಿದೆ. ಓಕೆ, ಡಾಕ್ಯುಮೆಂಟ್ಸ್ ಅಪ್ಲೋಡ್. ಇಲ್ಲಿ ನಿಮ್ಮ ಪೇರೆಂಟ್ಸ್ ಇನ್ಫಾರ್ಮೇಷನ್ ಇದೆ, ನಿಮ್ಮ ಪೇರೆಂಟ್ಸ್ ಆಧಾರ್ ಕಾರ್ಡು, ಫಾದರ್ ಮದರ್ ಅವ್ರ ಬಗ್ಗೆ ಬರುತ್ತೆ, ಅದನ್ನು ನಾನು ಮುಂದೆ ಹೇಳ್ತೇನೆ. ಓಕೆ, ಅದಕ್ಕೆ ನಮ್ಮ ಎಂಪ್ಲಾಯ್ಮೆಂಟ್ ಇನ್ಫಾರ್ಮೇಷನಲ್ಲಿ ನೀವೇನಾದರೂ ವರ್ಕ್ ಮಾಡ್ತಾಯಿದ್ರೆ ಅದ್ರ ಬಗ್ಗೆ ಮಾಹಿತಿ ಹಾಕೋದಿರುತ್ತದೆ. ಓಕೆ, ಇನ್ನು ನೆಕ್ಸ್ಟ್ ಸ್ಟೆಪ್ ನೋಡೋಣ. ಇವಾಗ ಪೇರೆಂಟ್ಸ್ ಇನ್ಫಾರ್ಮೇಷನ್, ಫಾದರ್ ಮದರು. ಇಲ್ಲಿ ಫಾದರ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ತಂದೆ ಹೆಸರನ್ನ ಹಾಕಿ, ನ್ಯಾಷನಾಲಿಟಿ, ಫಾದರ್ಸ್ ಪ್ರೊಫೆಷನನ್ನು ಎಲ್ಲ ಹಾಕಬೇಕಾಗುತ್ತೆ. ಓಕೆ, ಇಲ್ಲಿ ನೋಡಿ, ಫಾದರ್ಸ್ ಪ್ರೊಫೆಷನ್ನು, ಅಡ್ರೆಸ್, ಪರ್ಮನೆಂಟು, ಕರೆಸ್ಪಾಂಡೆನ್ಸು, ಇನ್ನು ನೆಕ್ಸ್ಟ್ ಹೌಸ್ ನಂಬರ್, ಪೋಸ್ಟಲ್ ನಿಮ್ಮ ಪೇರೆಂಟ್ಸ್ ಡೀಟೇಲ್ಸ್, ನಿಮ್ಮ ಪೇರೆಂಟ್ಸ್ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದನ್ನೆಲ್ಲ ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಫಾದರ್ಸ್ ಯಾವ್ದಾದ್ರು ಜಾಬ್ ಇದ್ದರೆ ಅವರ ಒಂದು ಮಾಹಿತಿಗಳನ್ನ ಇಲ್ಲೆಲ್ಲ ಹಂಚ್ಕೋಬೇಕಾಗುತ್ತದೆ. ಅವ್ರು ಯಾವ ಡಿಸ್ಟಿಕಲ್ಲಿ ಬಿಲಾಂಗ್ಸ್ ಆಗ್ತಾರೆ. ಓಕೆ, ಸೇಮ್ ಆ್ಯಸ್ ಯೂಸಲ್ ಮದರ್. ಓಕೆ, ತಾಯಿ ಮತ್ತು ಸೇಮ್ ಇದೇ ಥರ ಆಪ್ಷನ್ಗಳು ಬರುತ್ತೆ. ಓಕೆ, ಅಲ್ಲಿ ನೀವು ಅಪ್ಲೈ ಮಾಡೋಕು ತೋರಿಸ್ತೇನೆ ನೋಡಿ. ಇಲ್ಲಿ ಮದರ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ತಾಯಿ ಡೀಟೇಲ್ಸ್ನ ಎಲ್ಲ ಹಾಕಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಇವಾಗ ನೋಡಿ, UPSC ಎಕ್ಸಾಮಿನೇಷನ್ ಇನ್ಫಾರ್ಮೇಷನ್ಸ್. ಓಕೆ, ಇಲ್ಲಿ ನೀವು ಎಷ್ಟು ಎಕ್ಸಾಮ್ಸ್ನ ಬರೆದಿದ್ರೆ ಅದ್ರ ಬಗ್ಗೆ ಮಾಹಿತಿ ಹಂಚ್ಕೋಬೇಕಾಗುತ್ತೆ. ನೀವು ಯಾವುದೋ ಡಿ ಬಾರ್ ಆಗಿದ್ರೆ ಅಂತ ಕೇಳಿದ್ರೆ ನೀವು ಎಸಿದ್ರೆ ಎಸ್, ಇಲ್ಲಾಂದ್ರೆ ನೋ ಅಂತ ಹಾಕಿ. ಓಕೆ, ನೀವು UPSC ಅಟೆಂಪ್ಟ್ ಕೊಟ್ಟಿದ್ರೆ ಎಸ್ ಅಂತ ಹಾಕಿ. ಅದಾದ ತಕ್ಷಣ ಪ್ರಿವಿಯಸ್ ಇಯರ್ ರೋಲ್ ನಂಬರ್ಸ್ ಎಲ್ಲ ಕೇಳುತ್ತೆ. ಕೆಲವ್ರ ಹತ್ರ ಇರದೇ ಇರ್ಬೋದು, ಅಲ್ಲಿನ ಸ್ಟಾರ್ ಮಾರ್ಕಲ್ಲಿ ಕೊಟ್ಟಿಲ್ಲ, ಹಾಗಾಗಿ ಇದ್ದರೆ ಹಾಕಿ, ಇಲ್ಲಾಂದರೆ ಇಲ್ಲ. ಓಕೆ, ನೆಕ್ಸ್ಟು ಹ್ಯಾವ್ ಯು ಎವರ್ ಅಕ್ಸೆಪ್ಟೆಡ್ ಅಲೋಕೇಶನ್ ಟು ಸರ್ವಿಸ್ ಪೋಸ್ಟ್ ಆನ್ ಬೇಸಿಸ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತ ಕೇಳಿದ್ದಾರೆ. ಓಕೆ, ಅಲೋಕೇಶನ್ ಅಂದರೆ ನೀವು ಆಲ್ರೆಡಿ ಜಾಬಲ್ಲಿ ಇದ್ದರೆ ಸಿವಿಲ್ ಸರ್ವಿಸಲ್ಲಿ ಅಂತ ಬೇರೆ ಪೋಸ್ಟಲ್ಲಿ ಅಂತ ಹೇಳಿದ್ರೆ ಯಾರಾದರೂ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಓಕೆ, ನೆಕ್ಸ್ಟ್ ಪ್ರೊಸೆಸ್ ಹೋಗೋಣ. ನೋಡಿ, ಇದು ಈ ಒಂದು ಕಾಲಮಲ್ಲಿ ಕೊನೆಯ ಸ್ಟೆಪ್ ಆಗಿದೆ. ಬಟ್ ನಿಮಗೆ ಗೊತ್ತಿರಲಿ, ಇದು ಜಸ್ಟ್ ಫಾರ್ ಆ್ಯನ್ ರಿಜಿಸ್ಟ್ರೇಷನ್ ಡೀಟೇಲ್ಸ್. ಅಪ್ಲಿಕೇಶನ್ ನೀವೇನಾದರೂ ಹಾಕಬೇಕಂದ್ರೆ ಇಲ್ಲಿ ಬರುತ್ತದೆ ಲೇಟೆಸ್ಟ್ ನೋಟಿಫಿಕೇಷನಲ್ಲಿ, ಅಲ್ಲಿ ಬಂದಮೇಲೆ ಅಪ್ಲೈ ಮಾಡಬೇಕು, ಇಲ್ಲಿ ಬರೋದಿಲ್ಲ. ಓಕೆ, ಈಗ ಬರೀ ನಾವು ಡೇಟಾನ ಫಿಲ್ಅಪ್ ಮಾಡಬೇಕು. ಪ್ರೈಸಸ್ಸು, ಸ್ಪೋರ್ಟ್ಸು, ಪೊಸಿಷನ್ಸು ಏನೇನು. ಮೊದಲು ನೀವು ಏನು ಮಾಡಿರಲ್ಲ, ಫಸ್ಟ್ ಪ್ರೈಸ್ ತೊಗೊಂಡಿದ್ರೆ ಯಾವ ಸ್ಪೋರ್ಟ್ಸಲ್ಲಿ ಎಷ್ಟನೇ ಪೊಸಿಷನ್, ಅಂದರೆ ಮೊದಲು ಪ್ರೈಸ್ ಏನು ಪ್ರಶಸ್ತಿ ಇತ್ತ, ಸ್ಕಾಲರ್ಶಿಪ್, ಮೆಡಲ್ಲ, ಅದನ್ನೆಲ್ಲ ಮಾಹಿತಿಗಳನ್ನ ಹಂಚಿಕೊಂಡು ನೋಡಿ. ನಿಮ್ಮ ಒಂದು ಫ್ಯಾಮಿಲಿ ಇದೆಲ್ಲ ಒಳಗೊಂಡಿದೆ ಅಂತ ಹೇಳಿದ್ರೆ ಎನಿ ಫಾಲೋಯಿಂಗ್ ಅಸೆಟ್ಸ್ 5 acres ಆ್ಯಂಡ್ ಅಬೋ, ಅದಕ್ಕಿಂತ ಹೆಚ್ಚಿದೆಯಾ, ಏನು ಫ್ಲ್ಯಾಟ್ ಇದೆಯಾ. ಓಕೆ, ಇದ್ದರೆ ಎಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ ಅದರ ಮಾಹಿತಿಗಳನ್ನ ಹಂಚ್ಕೊಳ್ಳಿ. ನೆಕ್ಸ್ಟು ನಿಮಗೆ ಬರುವಂಥ ಲ್ಯಾಂಗ್ವೇಜಸ್ಗಳೇನು, ರೀಡ್ ಓನ್ಲಿ, ಸ್ಪೀಕ್ ಓನ್ಲಿ, ಸ್ಪೀಕ್. ಓಕೆ, ಇವೆಲ್ಲ ಮಾಹಿತಿಗಳು ನೀವೇನು ಮಾಡಬೇಕು, ಇಲ್ಲಿ ಬಳಸ್ಕೋಬೇಕು. ಇದಾದ ತಕ್ಷಣ ಈ ಒಂದು ಸೈಡ್ನ ಮುಗೀತು. ಅಂದರೆ ಇನ್ಫಾರ್ಮೇಷನ್ OTR ಫೈಲ್ ಏನು ಬರುತ್ತೆ, ಇದ್ರ ಮಾಹಿತಿಗಳೆಲ್ಲ ಮುಗೀತು. ಇದಾದ ತಕ್ಷಣ ನೆಕ್ಸ್ಟ್ ಹೋಗೋಣ. ಓಕೆ, ಇವಾಗ ನಾವು ಮೇನ್ ಅಪ್ಲಿಕೇಶನ್ ಸಂಬಂಧಪಟ್ಟಂಗೆ ಹೋಗ್ತಾಯಿದ್ದೀವಿ. ಓಕೆ, ಇಲ್ಲಿ ಕಾಣಿಸ್ತಿದೆ ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್. ಓಕೆ, 25 ಸ್ಟಾರ್ಟಿಂಗ್ ಡೇಟು, ಕೊನೆಯ ಡೇಟ್ ಫೆಬ್ರವರಿ 11. ಅಪ್ಡೇಟ್ ಏನಾದರೂ ಇದ್ದರೆ ಇಲ್ಲಿ ಮಾಡಬೇಕು. ನೆಕ್ಸ್ಟ್ ಪಾರ್ಟ್ 1 ಕ್ಲಿಕ್ ಮಾಡಿ ಇಲ್ಲಿ ನೀವು ಅಪ್ಲೈ ಮಾಡಬೇಕು. ಪಾರ್ಟ್ 1 ಮುಗಿದ ತಕ್ಷಣ ಪಾರ್ಟ್ 2 ಓಪನ್ ಆಗುತ್ತೆ. ಆ್ಯಂಡ್ ಪಾರ್ಟ್ 3 DAF ಎಂಟ್ರಿ ಕೊಡಬೇಕು. ನೆಕ್ಸ್ಟು ಪೇಮೆಂಟು, ಎಕ್ಸಾಮ್ ಸೆಂಟ್ರು, ಈ 4 ಸ್ಟೆಪ್ಗಳನ್ನ ಮುಗಿಸ್ಬೇಕು. ಓಕೆ, ಮುಗಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ, ಮುಗಿತೆ. ಓಕೆ, ಇದು ಸಂಪೂರ್ಣವಾಗಿ ಆಯಿತು ಅನ್ಕೋತೀನಿ. ಓಕೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹೇಳ್ಬಿಡ್ತೇನೆ. ಓಕೆ, ನಾವು ಹೊಸದಾಗಿ ವಾಟ್ಸಪ್ ಗ್ರೂಪ್ನ ತೆಗೆದಿದೆ, ಯಾಕಂದರೆ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ನಾವು ಅಪ್ಲಿಕೇಶನ್ ಹಾಕಲು ವಾಟ್ಸಪ್ಪಲ್ಲಿ ಕಳಿಸ್ತೀವಿ, ನಮ್ಮ ಹತ್ರ ಟೆಲಿಗ್ರಾಮ್ ಇಲ್ಲ ಅಂತ. ಹಾಗಾಗಿ ನಾವು ವಾಟ್ಸಪ್ ಮತ್ತು ಹೊಸ ಗ್ರೂಪ್ನ ಕ್ರಿಯೇಟ್ ಮಾಡಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಮತ್ತು ನಮ್ಮ ಚಾನಲ್ ಅಫಿಷಿಯಲ್ ಲಿಂಕಲ್ಲಿ ಕೂಡ ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ನೀವು ಕೂಡ ನಿಮಗೆ ಅಪ್ಲಿಕೇಶನ್ನ ಕಳಿಸ್ಬೋದು. ಓಕೆ, ನಿಮಗೆ ಯಾವ ಜಾಬ್ಸ್ ಅಪ್ಲಿಕೇಶನ್ಸ್ ಹಾಕಬೇಕಂದ್ರೆ ನೋಡಿ,
ಇನ್ನು UPSC ಅಪ್ಲಿಕೇಶನ್ ಬಗ್ಗೆ ನಾನು ಇಷ್ಟೊಂದು ವೀಡಿಯೋ ಮಾಡ್ತೇನೆ. ಸುಮಾರು ಒಂದು 20ರಿಂದ 30 ನಿಮಿಷ ಮೇಲ್ಪಟ್ಟು ಈ ಒಂದು ವೀಡಿಯೋನ ಮಾಡಿದ್ದೀನಿ. ಓಕೆ, ಯಾಕಂದರೆ ಅಷ್ಟು ಪ್ರೊಸೆಸ್ ಇದೆ. ಹಾಗಾಗಿ ನಾನು ₹100 ಒಂದು ಅಪ್ಲಿಕೇಶನ್ಗೆ ಚಾರ್ಜಸ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.